ಇವತ್ತು ಒಂದಲ್ಲ 108 ಹಗರಣಗಳು ಇವತ್ತು ಬಿಜೆಪಿ ಮತ್ತು ಜನತಾದಳದ ಹಗರಣಗಳಿದೆ. ಆ ಹಗರಣಗಳನ್ನ ನಾವು ಕೇಳ್ತಾರೆ ಪ್ರಶ್ನೆನ, ನೀವ್ಯಾಕೆ ಹಗರಣವನ್ನ ಬಿಚ್ಚಿಡ್ಲಿಲ್ಲ, ನೀವ್ಯಾಕೆ ತನಿಖೆಯನ್ನ ಮಾಡಿಸ್ಲಿಲ್ಲ 1 ವರ್ಷದಿಂದ ಅಂತ ಕೇಳ್ತಾರೆ ಕೆಲವು ನಾಯಕರು. ಹೌದು ಸ್ವಾಮಿ, ನಾವು ನಿಮ್ಮ ತನಿಖೆಯನ್ನ ಮಾಡಿಸ್ತಾ ಇದ್ದೀವಿ, ಬಿಡುಗಡೆನೂ ಮಾಡಬೇಕಾಗಿತ್ತು. ಆದರೆ ನಮಗೆ ನಿಮಗಿಂತ ಜವಾಬ್ದಾರಿ ಇದೆ. ರಾಹುಲ್ ಗಾಂಧಿಯವರ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ಸಿದ್ದರಾಮಯ್ಯನವ್ರನ್ನ, DK ಅವ್ರನ್ನ ನೆಂಬಿ ಇವತ್ತು ಯಾರು ಕಾಣದೇ ಇರ್ತಕ್ಕಂಥ ಒಂದು ಮಟ್ಟಕ್ಕೆ 136 ಜನವನ್ನ ಗೆಲ್ಲಿಸಿರ್ತಕ್ಕಂಥ ಈ ರಾಜ್ಯದ ಜನರ ಸಮಸ್ಯೆ ಮುಖ್ಯನೋ, ನಿಮ್ಮ ಹಗರಣಗಳ ತನಿಖೆ ಮಾಡ್ತಕ್ಕಂಥದ್ದು ಮುಖ್ಯನೋ ಅಂತ ಯೋಚನೆ ಮಾಡಿದಾಗ ನಾವು ಈ 1 ವರ್ಷದ ಬರಗಾಲ, ಅನೇಕ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥ ಈ ಜನರ ಸಮಸ್ಯೆಗೆ ಮೊದಲು ಆದ್ಯತೆಯನ್ನು ಕೊಟ್ಟು ಅದು ತಪ್ಪ? ನಿಮ್ಮನ್ನ ಜೈಲಿಗೆ ಕಳಿಸ್ಲಿಲ್ಲ ಅದು ತಪ್ಪ? ನಿಮ್ಮ ತನಿಖೆ ಬಗ್ಗೆ ಬಿಡುಗಡೆ ಮಾಡಲಿಲ್ಲ ಅದು ತಪ್ಪ? ನಾವು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಇಂಥದ್ದೇ ಮಾಡ್ಕೊಂಡು ಕೂತ್ಕೋಬೇಕಾಗಿತ್ತ? ನಾವು ಫಸ್ಟ್ ಮೊದಲನೇ ಆದ್ಯತೆ ಈ ರಾಜ್ಯದ 5 ಗ್ಯಾರಂಟಿಯನ್ನು ಕೊಡೋದ್ರ ಮೂಲಕ ನನ್ನ ತಾಯಂದರಿಗೆ, ಅಣ್ಣ ತಮ್ಮಂದರಿಗೆ, ಕಾರ್ಮಿಕರಿಗೆ, ಹಿಂದುಳಿದವರಿಗೆ, ದಲಿತರಿಗೆ, ರೈತರಿಗೆ ಪ್ರತಿ ಮನೆಗೆ 4 ರಿಂದ 5 ಸಾವಿರ ರೂಪಾಯಿ ಮನೆಗೆ ತಲುಪುವಂತ ಕಾರ್ಯಕ್ರಮ ಕೊಟ್ಟವಲ್ಲ. ಇದು ಕಾಂಗ್ರೆಸ್, ಸಿದ್ದರಾಮಯ್ಯನವರು, DK ಶಿವಕುಮಾರ್, ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೊಟ್ಟಂತ ಕಾರ್ಯಕ್ರಮನ ತಪ್ಪ? ತಾವು ದಯಮಾಡಿ ಹೇಳಬೇಕು. ಇದು ಹೊಟ್ಟೆ ಊರಿನ ನಿಮಗೆ. ಈಗಲೇ 136 ಜನ ಗೆಲ್ಸಿದ್ದಾರೆ. ಈ ಕಾರ್ಯಕ್ರಮಗಳು ಯಶಸ್ವಿ ಆದರೆ, ನಾವೇನು ಡಿಸ್ಟರ್ಬ್ ಮಾಡದೇ ಇದ್ರೆ ಮುಂದೆ ನಾವು ಕರ್ನಾಟಕವನ್ನ ಮರಿಬೇಕಾಗುತ್ತೆ ಅನ್ನೋ ಭಯ ನಿಮ್ಮನ್ನ ಕಾಡಿದೆ. ನಿದ್ದೆ ನಿಮಗೆ ಬರ್ತಾ ಇಲ್ಲ. 27ರಿಂದ 17ಕ್ಕೆ ಪಾರ್ಲಿಮೆಂಟ್ಗೆ ಬಂದಿದ್ದೀರಾ. ನಾವು 1 ರಿಂದ 9ಕ್ಕೆ ಹೋಗಿದ್ದೀವಿ. ರಾಷ್ಟ್ರದಲ್ಲಿ 300ರಿಂದ 240ಕ್ಕೆ ಬಂದಿದ್ದೀರಿ. ಇದೆಲ್ಲವೂ ಸಹ ನಿದ್ದೆಗೆಡಿಸಿರ್ತಕ್ಕಂಥದ್ದು. ನಿಮಗೆ ಇಂಥ ಒಂದು ಕೆಲಸವನ್ನ ಇವತ್ತು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಇದು ಒಂದಲ್ಲ. ಈ ಕಾರ್ಯ ನಮ್ಮ ಹುಡುಗರು ಕೊಟ್ಟರು. ಇಲ್ಲಿ ಶುಗರ್ ಫ್ಯಾಕ್ಟರಿನಲ್ಲಿ ಯಡಿಯೂರಪ್ಪನವರು ಇದ್ದಾಗ 121 ಕೋಟಿ ಹಗರಣವನ್ನ ನಾಗರಾಜಪ್ಪ ಅಂತ ಯಡಿಯೂರಪ್ಪನವರ ಶಿಷ್ಯ ತನಿಖೆ ಆಗಿದೆ. ಇಂಥದ್ದು ಇದೆ. ಇದೊಂದೇ ಅಲ್ಲ, MS ಕಾಲೇಜ್ ಇರ್ಬೋದು, ಮತ್ತು ನಮ್ಮ PSI ಹಗರಣ ಇರ್ಬೋದು, ಮತ್ತು ನಮ್ಮ ಶಿಕ್ಷಕರದ ಹಗರಣ ಇರ್ಬೋದು. ಈ ಥರದ್ದು ಹಲವಾರು ಹಗರಣಗಳು ಇವತ್ತು ಪಟ್ಟಿ ಸಮೇತ, ಟೆಂಡರ್ ಹಗರಣ, PSI ಹಗರಣ, ಭೂ ಹಗರಣ, ಕೋವಿಡ್ ಹಗರಣ, ಲೈಂಗಿಕ ಹಗರಣ, ರಾಘವೇಂದ್ರ ಬ್ಯಾಂಕ್ ಹಗರಣ, ಬಿಟ್ಕಾಯಿನ್ ಹಗರಣ, ಮೊಟ್ಟೆ ಹಗರಣ, ವಿಜೇಂದ್ರ ಸೇವಾ ತೆರಿಗೆ ಹಗರಣ, ಬ್ಯಾಂಕ್ ಸಾಲ ಹಗರಣ, ಆಹಾರದ ಕಿಟ್ ಹಗರಣ, ಎಷ್ಟು ಬೇಕು ಹಗರಣ. ನಿಮ್ಮ ತನಿಖೆ ಮಾಡಲಿಕ್ಕೆ ನಾವು ಸರ್ಕಾರ ನಡೆಸೋದು ಬಿಟ್ಟು ಇದನ್ನೇ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆನೇ ನೀವು ಕ್ರಮ ತಗೋಬೇಕಾಗುತ್ತೆ. ನಾವು ಇದಕ್ಕೆ ಆದ್ಯತೆ ಕೊಡಲಿಲ್ಲ. ಕ್ಯಾಶುವಲ್ ಆಗಿ, ಕಾನೂನುಬದ್ಧವಾಗಿ ಅದಕ್ಕೆ ತನಿಖಾ ಸಂಸ್ಥೆಗಳಿದ್ದಾವೆ. ಕಾನೂನಿನ ಅಡಿಯಲ್ಲಿ ತನಿಖೆ ಆಗುತ್ತೆ, ಕ್ರಮ ಆಗುತ್ತೆ.